ನಿಮ್ಗೆ ಕ್ವಿಕ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ಬುದ್ಧಿ ಯೂಸ್ ಮಾಡಿ ಸಿಸ್ಟಮ್ ಮಾಡಿ ಕೊಡುತ್ತೆ. ತುಂಬಾ ಹ್ಯಾಕಿಂಗ್ ಆಗ್ತವೆ, ತುಂಬಾ ಡಾರ್ಕ್ ವೆಬ್ಸೈಟ್ಸ್ ಜಾಸ್ತಿ ಆಗ್ತವೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಯಾವುದು ಅಸಲಿ ಮತ್ತು ಯಾವುದು ನಕಲಿ ಅನ್ನೋದನ್ನ ನಾವು ಹಿಡಿದುಕೊಳ್ಳುವ ಬುದ್ಧಿವಂತಿಕೆ ನಮಗೆ ಬೇಕು. ಈಗಿನ ಪ್ರೊಡಕ್ಟಿವಿಟಿಯಲ್ಲಿ ಮೋರ್ ದೆನ್ 50% ಕಡಿಮೆ ಇತ್ತು ನಮ್ಮ ಪ್ರೊಡಕ್ಟಿವಿಟಿ. ಓಕೆ, ಕಂಪ್ಯೂಟರ್ ಬಂದ ಮೇಲೆ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ. ಅದರಲ್ಲಿರುವ ಸಾವಿರಾರು ಫೋಟೋಗಳ, ಲಕ್ಷಾಂತರ ಫೋಟೋಗಳ ಎಲ್ಲ ಕಲ್ತ್ಕೊಂಡು ಅದನ್ನ ಒಂದು ಮಾಡ್ಕೊಳ್ಳಿ. ದಟ್ ಇಸ್ ನಾಟ್ ಅಕ್ಯುರಸಿ. ಅದೇ ಬೇರೆ, ಇದೇ ಬೇರೆ. ಅದರಲ್ಲಿ ನೀವು ಕಲಿಬೇಕು. ಕೋರಲ್ ರಾ ಅಥವಾ ಫೋಟೋಶಾಪ್ ಅಲ್ಲಿ ಒಂದು ಟೂಲ್ ಅನ್ನ ತಗೊಂಡು ಆ ಟೂಲ್ ಅನ್ನ ಏನೇನಕ್ಕೆ ಬಳಸಬೇಕು ಅನ್ನೋದನ್ನ ಮಾಡ್ಬೇಕು. ಒಂದೇ ಟೂಲ್ ಅಲ್ಲಿ ಆಗಲ್ಲ, ಅಲ್ಲ ಸಾವಿರಾರು ಟೂಲ್ಸ್ ಇರುತ್ತೆ. ನಿಮ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಫೋಟೋಶಾಪ್ ಅನ್ನ ನೀವು ಕರೆಕ್ಟ್ ಆಗಿ ಕಲ್ತು ಒಂದು ಫೋಟೋನ ಎಡಿಟ್ ಮಾಡಿ ಅಥವಾ ಒಂದು ಫೋಟೋನ ಚಂದ ಮಾಡಿ ಕೊಡ್ಬೇಕು ಅಂದ್ರೆ ಯು ನೀಡ್ ಸಮಥಿಂಗ್. ಒಂದು ತಿಂಗಳ ನೀವು ಅದನ್ನ ಟ್ರೈ ಮಾಡ್ಬೇಕು. ಎಲ್ಲ ವಿಷಯಗಳಲ್ಲೂ ಅಷ್ಟೇ. ಇದ್ರಲ್ಲಿ ಹಾಗಿಲ್ಲ. ಓಕೆ, ಇದರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ಸು ರೆಡಿ ಮಾಡಿರ್ತಾರೆ. ನಿಮ್ಗೊಂದು ಫೋಟೋ ಬೇಕೀಗ. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ ಆಪ್ ಯೂಸ್ ಮಾಡ್ತಿರ್ತಾರೆ ಹೆಣ್ಮಕ್ಳು, ಹಾಗೆ ನಿಮ್ಗೆ ಈ ಕ್ಷಣಕ್ಕೊಂದು ರಾಮಚಂದ್ರನ ಫೋಟೋ ಬೇಕು. ಓಕೆ, ನೀವು ಕೇಳ್ತೀರಿ, ಒಂದು ರಾಮಚಂದ್ರನ ಫೋಟೋ ತೆಗೆದು ಕೊಡುತ್ತೆ. ದೆನ್ ನೀವು ಅದನ್ನು ಪ್ರಿಂಟ್ ಹಾಕ್ತಿರೋ ಎಲ್ಲ ಮಾಡ್ತೀರಿ ಮಾಡ್ತೀರಿ. ಸೊ ನಿಮ್ಗೆ ಆ 3 ತಿಂಗಳ 4 ತಿಂಗಳ ಕಾಯುವ ಪೇಷನ್ಸ್ ಎಲ್ಲ ಇಲ್ಲ, ಅಥವಾ ಅದನ್ನ ಹೋಗಿ ಯಾರಾದ್ರೂ ಮಾಡಿಸುವ ಆ ಸಂಗತಿಗಳೆಲ್ಲ ಇಲ್ಲ. ಸೊ ಇದು ಆ ಥರ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮ್ಗೆ ಕ್ವಿಕ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ಬುದ್ಧಿ ಯೂಸ್ ಮಾಡಿ ಸಿಸ್ಟಮ್ ಮಾಡಿ ಕೊಡುತ್ತೆ. ಅದನ್ನೇ ನೀವು ರಾಮಚಂದ್ರನ ಫೋಟೋ ಬೇಕು ಅಂತ ನೀವು ಆರ್ಟಿಸ್ಟ್ ಹತ್ರ ಹೋದ್ರೆ ಅವನು ಅದನ್ನೇ ಮಾಡ್ಕೊಡ್ತಾನೆ. ಹೌದು. ಸಿಸ್ಟಮ್ ಹತ್ರ ಹೋದ್ರೆ ಅದನ್ನು ಮಾಡ್ಕೊಡ್ತಾನೆ. ಆ ಆರ್ಟಿಸ್ಟ್ ಏನು ಮಾಡ್ಕೊಡ್ತಿದ್ನೋ, ನಿಮ್ಮ ರಿಕ್ವೈರ್ಮೆಂಟ್ ಏನ್ ಬೇಕು ನಿಮ್ಗೆ ಅದನ್ನ ಮಾಡ್ಕೊಡ್ತಿದ್ನೋ ಅದನ್ನ ಸಿಸ್ಟಮ್ ರೆಪ್ಲಿಕೇಟ್ ಮಾಡಕ್ ಟ್ರೈ ಮಾಡ್ತಿದೆ. ದಿಸ್ ಇಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ. ಅಂದ್ರೆ ಮನುಷ್ಯ ಮಾಡೋದು ಅಥವಾ ನಾವು ಕೈಯಿಂದ ಏನ್ ವರ್ಕ್ ಮಾಡ್ತೀವಿ ದಟ್ ಈಸ್ ಅದು ಒರಿಜಿನಾಲಿಟಿ. ಇದು ಆ ಒಂದು ಕ್ಷಣಕ್ಕೆ ಅಥವಾ ಆ ಒಂದು ಟೆಂಪ್ರರಿ ಬೇಸಿಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ಇಲ್ಲಿನ ಈ ಯಾವುದೇ ಟೆಕ್ನಾಲಜಿ ನಾವು ಬಳಸ್ತಿರ್ಬೇಕಾದಾಗಲೂ ಕೂಡ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ. ನಾನು ಕೂಡ ಇತ್ತೀಚೆಗೆ ಅದೊಂದಷ್ಟು ಆರ್ಟಿಕಲ್ಸ್ ಹೋದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ತುಂಬಾ ಹ್ಯಾಕಿಂಗ್ ಆಗ್ತವೆ ಅಥವಾ ತುಂಬಾ ಡಾರ್ಕ್ ವೆಬ್ಸೈಟ್ಸ್ ಜಾಸ್ತಿ ಆಗ್ತವೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? 2 ಸಂಗತಿಗಳಿವೆ. ಒಂದು ಡಿಸ್ಅಡ್ವಾಂಟೇಜಸ್ ವಿತ್ ಪಾಸಿಟಿವ್ ಮೈಂಡ್, ಇನ್ನೊಂದು ನೆಗೆಟಿವ್ ಮೈಂಡ್. ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದ್ರೆ, ಈಗ ಒಂದು ಪಾಸಿಟಿವ್ ಟೋನ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದ್ರೆ, ನಿಮ್ಮ ಕೆಲಸ ಮಾಡುವ ಅಥವಾ ನಿಮ್ಮ ಲೈಫ್ ಸ್ಟೈಲಿನ ಚೇಂಜಸ್ ಆಗುತ್ತೆ. ಅದು ನಾವು ಬೇಕೋ ಬೇಡವೋ ನಾವು ಹೊಂದ್ಕೊಳ್ದೇ ಇದ್ರೆ ತೊಂದರೆ ಇಲ್ಲ, ಅದರಿಂದ ಏನು ಅಪಾಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದೇ 60-70 ವರ್ಷದವರಿಗೆ ಇನ್ನು ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡಕ್ಕೆ ಗೊತ್ತಿಲ್ಲ. ಹೌದು. ಸೊ ದಟ್ಸ್ ತೊಂದರೆ ಇಲ್ಲ, ನಮ್ಗೆ ಅರ್ಥ ಆಗಿದೆ. ಅವರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ, ಅವ್ರಿಗೆ ನಾವು ಬೇಸಿಕ್ ಮಾಡಲ್ನೇ ಕೊಡ್ತೀವಿ. ಹೌದು, ಅದು ಒಂದು. ನೆಕ್ಸ್ಟ್ ಥಿಂಗ್, ಪರ್ಟಿಕ್ಯುಲರ್ಲಿ ನೆಗೆಟಿವ್ ಮೈಂಡಿನ ಡಿಸ್ಅಡ್ವಾಂಟೇಜಸ್. ಅದರಲ್ಲಿ ತುಂಬಾ ವಿಧಾನ ಇದೆ. ಈಗ ನಿಮ್ಗೆ ಫಸ್ಟ್ ಥಿಂಗ್ ಆಗೋದು ಏನಂದ್ರೆ, ಯಾವುದು ಅಸಲಿ ಮತ್ತು ಯಾವುದು ನಕಲಿ ಅನ್ನೋದನ್ನ ನಾವು ಹಿಡಿದುಕೊಳ್ಳುವ ಬುದ್ಧಿವಂತಿಕೆ ನಮಗ್ ಬೇಕು. ಈಗ ಒಂದು ಇಮೇಜ್ ಬಂದ ತಕ್ಷಣ, ನೀವು ಹೇಳಿದ್ರಲ್ಲ, ಈಗ ಒಂದು ರಾಮಚಂದ್ರನ ಇಮೇಜ್ ಬಂದ ತಕ್ಷಣ ನಮಗೆ ಗೊತ್ತಿರಬೇಕು, ಓಕೆ ಇದು ಆರ್ಟಿಸ್ಟ್ ಬಿಡಿಸಿದ್ದು ಅಥವಾ ಕಂಪ್ಯೂಟರ್ ಅಲ್ಲಿ ಇರುವ ಸಾಫ್ಟ್ವೇರ್ ತಂತ್ರಜ್ಞಾನ ಟ್ರೈನ್ ಅಪ್ ಮಾಡಿದ ಆರ್ಟಿಸ್ಟ್ ಬಿಡಿಸಿದ್ದು ಅನ್ನೋದು ನಮಗೆ ಗೊತ್ತಾಗಬೇಕು. ಆ ಡಿಫ್ರೆನ್ಸಿಯೇಷನ್ ನಾವು ಗೊತ್ತು ಮಾಡ್ಕೊಳ್ಳೋದಿತ್ತಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಜೊತೆಗೆ ಇದು ಒಂದು ಪಾಸಿಟಿವ್ ಆಯ್ತಾ, ಅದ್ರ ಜೊತೆಗೆ ನಿಮ್ಗೆ ಈ ಬ್ಯಾಂಕ್ ಆ್ಯಪ್ ಯೂಸ್ ಮಾಡ್ತಿರ್ತೀರಿ, ಅದೇ ಥರದ ಹಾಗೇ ಕಾಣಿಸುವ ಬ್ಯಾಂಕ್ ಆ್ಯಪ್ಗಳನ್ನು ಅಥವಾ ಬ್ಯಾಂಕ್ ವೆಬ್ಸೈಟ್ಗಳನ್ನು ಆರ್ ಎನಿಥಿಂಗ್ ನೀವು ಡೆವಲಪ್ ಮಾಡೋದು ಈಗ ತುಂಬಾ ಕಷ್ಟದ ಸಂಗತಿ ಅಲ್ಲ. ಮೊದಲು ಮಾಡ್ತಿದ್ರು, ಫಿಶಿಂಗ್ ವೆಬ್ಸೈಟ್ಸ್ಗಳನ್ನು ಮೊದಲು ಮಾಡ್ತಿದ್ರು. ಆದರೆ ಸ್ವಲ್ಪ ಅವರಿಗೆ ಒಂಚೂರು ಕೋಡಿಂಗ್ ಗೊತ್ತಿರಬೇಕಿತ್ತು. ಈಗ ಹಾಗಿಲ್ಲ, ಭಯಂಕರ ಈಸಿಲಿ ಫಿಶಿಂಗ್ ವೆಬ್ಸೈಟ್ಗಳನ್ನು, ಸ್ಪ್ಯಾಮ್ ವೆಬ್ಸೈಟ್ಗಳನ್ನು ಆರಾಮ್ಸೆ ಕ್ರಿಯೇಟ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ತಗೊಂಡೋಗಿ ಲಾಗಿನ್ ಮಾಡಿ ಅಂತ ಕೊಡಿಸ್ಬೋದು. ನೀವು ಲಾಗಿನ್ ಮಾಡ್ತೀರಿ, ನಿಮ್ಮ ಅಕೌಂಟ್ ಹೋಯ್ತು. ಸೊ ಈ ಥರದ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನವರಿಗೆ ನಾವು ತಿಳಿ ಹೇಳಬೇಕಾಗಿರೋದು ಏನಂದ್ರೆ, ಒರಿಜಿನಲ್ ಯಾವುದು ನಕಲಿ ಯಾವುದು ಅನ್ನೋದನ್ನ ಗೊತ್ತು ಮಾಡಿಕೊಳ್ಳುವ ಚಾಣಾಕ್ಷರನ ಬೇಕು. ಫಸ್ಟ್ ನಾವು ಬುದ್ಧಿವಂತರಾಗಬೇಕು. ಎಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಸಿಸ್ಟಮ್ಗೆ ಅದು ಹೆಂಗೆ ಪ್ರೋಸೆಸ್ ಹೆಂಗೆ ನೋಡಿ, ಕಂಪ್ಯೂಟರ್ ಬರೋ ಹೊತ್ತಿಗೆ ನಾವು ಕೆಲಸ ಮಾಡುವುದರಲ್ಲಿ
ಈಗಿನ ಪ್ರೊಡಕ್ಟಿವಿಟಿಯಲ್ಲಿ ಮೋರ್ ದೆನ್ 50% ಕಡಿಮೆ ಇತ್ತು ನಮ್ಮ ಪ್ರೊಡಕ್ಟಿವಿಟಿ. ಓಕೆ, ಕಂಪ್ಯೂಟರ್ ಬಂದ ಮೇಲೆ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಅಂದರೆ ನಾವು ಜಾಸ್ತಿ ಅರ್ನ್ ಮಾಡ್ತಿದೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ, ಹೆಚ್ಚೆಚ್ಚು ಅಪ್ಲೈ ಆದ್ಮೇಲೆ, ಅಥವಾ ಈ ಚಾಟ್ GPT ಹೆಚ್ಚೆಚ್ಚು ಅಪ್ಲೈ ಆದ್ಮೇಲೆ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಬುದ್ಧಿವಂತಿಕೆನೂ ಜಾಸ್ತಿ ಆಗುತ್ತೆ. ಸೊ ಕಂಪ್ಯೂಟರ್ ನಮ್ಮ ಹಿಂದೆ ಇರುತ್ತೆ. ಕಂಪ್ಯೂಟರ್ ಈಗ ಒಂದು 25 ವರ್ಷದ ಹಿಂದಿನ ನಮ್ಮ ಬುದ್ಧಿವಂತಿಕೆಯನ್ನ ಕಂಪ್ಯೂಟರ್ ಬಳಸುತ್ತೆ. ನಾವು ಇನ್ನೊಂದು 25 ವರ್ಷ ಹೋದ್ಮೇಲೆ ನಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಕಂಪ್ಯೂಟರ್ ನಮ್ಮ ಹಿಂದೆ ಇರುತ್ತೆ. ಸೊ ನಾವು ಕಂಪ್ಯೂಟರ್ಗೆ ನಾವು ನಮ್ಮಷ್ಟು ಬುದ್ಧಿವಂತ ಆಗು ಅಂತ ಕಲಿಸ್ತಾ ಇರ್ತೀವಿ, ಕಂಪ್ಯೂಟರ್ ನಮ್ಮ ಹಿಂದೆ ಬರ್ತಾ ಇರುತ್ತೆ. ಸೊ ದಟ್ ಈಸ್ ದ ಪ್ರೋಸೆಸ್. ನಾವು ಕಂಪ್ಯೂಟರ್ ಜೊತೆಗೆ ನಾವು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗದೇ ಇದ್ರೆ ನಮ್ಮ ಈ ಎಲ್ಲ ಕೆಲಸನ ಕಂಪ್ಯೂಟರ್ಗೆ ಹೇಳಿ ನಾವು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಅಂದ್ರೆ ವೀಕ್ಷಕರೇ, ಇವರೊಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಏನೇ ಒಂದು ಕೆಲಸವನ್ನ ಮಾಡ್ಲಿ, ಏನೇ ಒಂದು ಮಾಡಲಿ, ಫಸ್ಟ್ ನಾವು ಬುದ್ಧಿವಂತರಾಗಬೇಕು. ನಾವು ನಮ್ಮ ಕೆಲಸಗಳನ್ನ ಮಾಡೋದು ಫಸ್ಟ್ ಕಲಿಯಬೇಕು. ಎಲ್ಲ ಸಿಸ್ಟಮ್ ಮಾಡುತ್ತೆ, ಎಲ್ಲ ಕಂಪ್ಯೂಟರ್ ಮಾಡುತ್ತೆ, ಎಲ್ಲ ಅದಾಗತ್ತೆ ಅಂತ ಹೇಳಿದ್ರೆ ಆಗಲ್ಲ. ಅಂಡ್ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ, ಅಥವಾ ಏನು ನಾವು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಎಚ್ಚರ ಇರಬೇಕು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ನಾಳೆ ಮತ್ತೊಂದು ಏನೇ ಡೆವಲಪ್ಮೆಂಟ್ಸ್ ಆದ್ರೂ ಬುದ್ಧಿ, ಮನುಷ್ಯನ ಕೊಟ್ಟ ಬುದ್ಧಿ ಅಥವಾ ದೇವರು ಕೊಟ್ಟ ಬುದ್ಧಿ ನಮ್ಮ ಕೈಲಿರ್ಬೇಕು. ಆ ಬುದ್ಧಿನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಯಾವುದೇ ಕಂಪ್ಯೂಟರ್ ಟೆಕ್ನಾಲಜೀಸ್ ಎಷ್ಟೇ ಏನೇ ಬದಲಾವಣೆಗಳಾದ್ರೂ ನಾವು ಈಸಿಯಾಗಿ ಆಗಬಹುದು ಅನ್ನೋದು ಕೃಷ್ಣ ಭಟ್ರ ಹೇಳ್ತಿದ್ದಾರೆ. ಸರ್, ಮುಂದುವರಿಸ್ತಾ ಈಗ ನೀವು ಹೇಳಿದ್ರೆ, ಅಂದ್ರೆ ಈಗ ಇತ್ತೀಚೆಗೆ ಯಾಕೆಂತಂದ್ರೆ ತುಂಬಾ ಜನ ಡಾರ್ಕ್ ವೆಬ್ಸೈಟ್ಸ್ಗಳಲ್ಲಿ, ಅಥವಾ ಈಗ ನಮ್ಮಲ್ಲಿ ಏನಂತಂದ್ರೆ ಭಾರತ ದೇಶ ಸೈಬರ್ ಸೆಕ್ಯೂರಿಟಿ ತುಂಬಾ ಹಿಂದೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಇಲ್ಲಿನ ಸೈಬರ್ ಹ್ಯಾಕರ್ಸ್ ತುಂಬಾ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಎಷ್ಟೆಷ್ಟು ಈಗ ಫೋನ್ ಪೇ ಅಥವಾ ಗೂಗಲ್ ಪೇ ನಕಲಿಗಳನ್ನ ಮಾಡಿ ದುಡ್ಡುಗಳನ್ನ ಬೋಚುವಂಥದ್ದಾಗಿರ್ಬೋದು, ಅಥವಾ ತುಂಬಾ ನಡೀತದೆ. ಸೊ ನೀವು ಹೇಳೋ ಪ್ರಕಾರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಇನ್ನೂ ಈ ಥರದ ಒಂದು ಅಷ್ಟು ಅಕ್ರಮಗಳನ್ನ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಮಾಡೋದಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಆಗತ್ತೆ. ಅದನ್ನ ನಾವು ತಡೆಯುವುದನ್ನು ನಾವೇ ಕಲ್ತ್ಕೋಬೇಕು. ಈಗ UPI ಬಂದ್ಮೇಲೆ UPI ಅಲ್ಲಿ ಒಂದು ಫೆಸಿಲಿಟಿ ಕೊಟ್ಟಿದ್ರು. ಏನಂದ್ರೆ, ನಾನು ನಿಮ್ಗೆ ದುಡ್ಡು ಕಳಿಸ್ಬೇಕು ಅಂದ್ರೆ ನಾನು ನಿಮ್ಗೆ ದುಡ್ಡು ಕೊಡೋದಿರುತ್ತೆ, ನೀವು ನನ್ಗೆ ರಿಕ್ವೆಸ್ಟ್ ಕಳಿಸ್ತೀರಿ. ಓಕೆ, 100 ರೂಪಾಯಿ ಅದು ರಿಕ್ವೆಸ್ಟ್ ಕಳಿಸುವ ಒಂದು ಫೀಚರ್ ಇದೆ. ಮೋಸ ಮಾಡುವವರ ಜಾಲ ಅದನ್ನ ಚಂದ ಯೂಸ್ ಮಾಡ್ಕೊಡುದು. ಹೆಂಗೆ ಅಂದ್ರೆ, ಅವರು ನಿಮಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನಿಮ್ಗೆ ದುಡ್ಡು ಕಳಿಸ್ಬೇಕು, ನಾನೊಂದು ರಿಕ್ವೆಸ್ಟ್ ಕಳಿಸಿದ್ದೀನಿ, ಅದಕ್ಕೆ ಓಕೆ ಕೊಡಿ, ನಿಮ್ಗೆ 50,000 ಬರುತ್ತೆ ಅಂತ. ಬಟ್ ಪ್ರಾಕ್ಟಿಕಲಿ ಹಾಗಲ್ಲ, ಉಲ್ಟಾ ಇರುತ್ತೆ. ನೀವು ನಿಮ್ಮ ಅಕೌಂಟ್ ಇಂದ ಹೋಗಕ್ಕೆ ನೀವು ಓಕೆ ಕೊಡ್ತೀರಿ, ಇವರು ಫೋನ್ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ ಉಲ್ಟಾ ಹೇಳಿರ್ತಾರೆ. ಸೊ ನೀವು ಫೋನ್ ಮಾಡಿ ಹೇಳಿರೋದನ್ನ ಕೇಳಿಸ್ಕೊತೀರಿ, ಅಲ್ಲಿ ಬರ್ದಿರೋದನ್ನ ಓದಿರಲ್ಲ. ಅಲ್ಲೊಂದು ಪೇಷನ್ಸ್ ಬೇಕು. ಅಲ್ಲೊಂದು ಬರುತ್ತೆ, ಪ್ರಾಂಪ್ಟ್ ಅಲ್ಲಿ ಬರುತ್ತೆ, ಯು ಆರ್ ಅಕ್ಸೆಪ್ಟಿಂಗ್ ಟು ಟ್ರಾನ್ಸ್ಫರ್ ದಿ ಅಮೌಂಟ್ ಅಂತ. ನೀವು ಅದನ್ನು ಓದಲ್ಲ, ಈ ಮನುಷ್ಯ ಹೇಳಿರೋದನ್ನ ನಂಬ್ತೀರಿ. ಸೊ ಓಕೆ ಕೊಡ್ತೀರಿ, ನಿಮ್ಮ ಅಕೌಂಟ್ ಇಂದ ದುಡ್ಡು ಅವನಿಗೆ ಹೋಗುತ್ತೆ. ಅವನು ಏನು ಹೇಳಿರ್ತಾನೆ, ತನ್ನ ಅಕೌಂಟ್ ಇಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ನಾವು ಇನ್ನಷ್ಟು ಬುದ್ಧಿವಂತರಾಗಬೇಕಷ್ಟೇ. ಆ ಬುದ್ಧಿವಂತಿಕೆ ನಾವು ಕಲಿಯದೇ ಇದ್ರೆ ಮೋಸಗಾರರ ಇದಕ್ಕೆ ಬಲಿಯಾಗ್ತೀವಿ. ಯಾಕಂದ್ರೆ ಇವತ್ತು ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್, ಈ ಟ್ವಿಟರ್ ಅಲ್ಲೆಲ್ಲ ಈಗ ಫೇಕ್ ಅಕೌಂಟ್ ತುಂಬಾ ಜನ ಮಾಡ್ತಿದ್ದಾರೆ. ಸೊ ನನ್ಗೆ ಹುಷಾರಿಲ್ಲ, 2,000 ಕಳಿಸು, 5,000 ಕಳಿಸು, 10,000 ಕಳಿಸು. ಸೊ ಬಟ್ ಇತ್ತೀಚೆಗೆ ಒಂದಷ್ಟು ಜನ ತಾಗಿದ ತಕ್ಷಣ ಹೇಳ್ತಾರೆ, ನಾನು ಈ ಥರ ಯಾವುದು ಮಾಡಿಲ್ಲ, ಈಗ ರಿಕ್ವೆಸ್ಟ್ ಕಳಿಸಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಥರ ಮತ್ತೊಂದು ಈ ಥರ ಬರ್ತಿದ್ದಾಗ ಬಹುಶಃ ಇನ್ನಷ್ಟು ಈ ಥರದವ್ರಿಗೆಲ್ಲರಿಗೂ ಕೂಡ ಜಾಸ್ತಿ ಐತೆ. ಯಾಕಂದ್ರೆ ನಾನು ಇತ್ತೀಚೆಗೆ ಎಲ್ಲೊಂದು ಆರ್ಟಿಕಲ್ ಓದ್ತಿದ್ದೆ, ಬಿಹಾರದಲ್ಲಿ ಒಂದು ಜಿಲ್ಲೆಯಲ್ಲಿ ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಂದಷ್ಟು ಜಾಗಗಳಲ್ಲಿ ಕೂತ್ಕೊಳ್ತಾರೆ. ಏನಂದ್ರೆ ದೇ ಆರ್ ಡೂಯಿಂಗ್ ದ ಮೇಜರ್ ಥಿಂಗ್ ಇದೆ. ಬೇರೆ ಅಲ್ಲಿ ಆ ಜಾಗಕ್ಕೆ ಯಾರು ಇದುವರೆಗೂ ಪೊಲೀಸ್ ಅವರು ಬೇರೆ ಯಾವ ಕ್ರೈಮಿನಲ್ ಬರೋದಿಲ್ಲ ಅಂತ. ಈ ಟೆಕ್ನಾಲಜೀಸ್ ಅಡ್ವಾಂಟೇಜಸ್ ಅಂದ್ರೆ ಟೆಕ್ನಾಲಜಿ ಚೇಂಜಸ್ ಆಗ್ತಿದ್ದಂಗೂ ಕೂಡ ಮಿಸ್ಯೂಸ್ ಜಾಸ್ತಿ ಆಗ್ತಿದೆ. ಡೆಫಿನೆಟ್ಲಿ ಆಗುತ್ತೆ. ಅದನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಹೊಸ ದಾರಿನೂ ಕಂಡುಹಿಡಿತಾರೆ, ಹೊಸ ರೀತಿ ಹುಡುಕ್ತಾರೆ. ಹೌದು, ನಿಮ್ಗೆ OTP ಮೋಸಗಳೇ ಗೊತ್ತು. ನಿಮ್ಗೆ OTP ಅದು ಆಕ್ಚುಲಿ ತುಂಬಾ ಯೂಸ್ಫುಲ್ ಸೆಕ್ಯೂರಿಟಿ ಫೀಚರ್. ಅದು OTP ಬಂದ ಹೊರತು ನಿಮ್ಗೆ OTP ನೀವು ಕೊಟ್ಟು ಹೊರತು ಏನೂ ಮಾಡಲ್ಲ. ಆದ್ರೆ OTP ನೀವು ಯೂಸ್ ಮಾಡಿಕೊಂಡು ಜನ ಬೇಕಾದ ಹಾಗೆ ಮೋಸ ಮಾಡ್ತಾರೆ ಜನರಿಗೆ. ಅದನ್ನು ತುಂಬಾ ಗೊತ್ತಿರೋರೆ, ತುಂಬಾ ಬುದ್ಧಿವಂತರೇ ಅದಕ್ಕೆ ಬಲಿಯಾದದ್ದಿದೆ. ತುಂಬಾ ಜನ ಆಗಿದೆ, ನೋಡಿರಲ್ಲ. ಅಂದ್ರೆ ದ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ನಡೆಯುತ್ತೆ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಉಪಯೋಗಿಸೋ ಬುದ್ಧಿ ಇಂಪಾರ್ಟೆಂಟ್. ನೋಡಿ ಓದಿಲ್ಲ, ಅದು ಏನಿದೆ ಅದ್ರಲ್ಲಿ ಏನ್ ಬರ್ಕೊಂಡಿದೆ ಅನ್ನೋದನ್ನ ಓದಿ ಅರ್ಥ ಮಾಡ್ಕೊಳ್ಳುವ ನಾವು ಜನರಿಗೆ, ನಮ್ಮ ಮನುಷ್ಯರ ಒಂದು ಫೀಚರ್ ಏನಂದ್ರೆ, ಬರೆದು ಇದ್ದಿದ್ದಕ್ಕಿಂತ ಹೆಚ್ಚು ಜನ ಹೇಳಿದ್ದನ್ನ ಈಸಿ ಅರ್ಥ ಮಾಡ್ಕೊಂಡು ಈಸಿಲಿ ಅದನ್ನ ನಂಬುತ್ತಾರೆ, ಮತ್ತೆ ಈಸಿಲಿ ಅದನ್ನ ಗ್ರಾಸ್ಪ್ ಮಾಡ್ತಾರೆ.
ನಿರಂತರ ಸ್ಟುಡಿಯೋಸ್. ಅದ್ಭುತವಾದಂಥ ಇಂಟರ್ವ್ಯೂಸ್ಗಳನ್ನು ನೋಡೋಕೆ ಈ ಚಾನಲಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನು ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂಥ ಕಲಾವಿದರನ್ನೆಲ್ಲ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ತೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ಗಳನ್ನ ಹಾಕ್ತಾ ಹೋಗ್ತೀವಿ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳಿದೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವ್ರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.